ಎಲ್ಲರಿಗೂ ನಮಸ್ಕಾರ. ಕೇಸ್ ಆಫ್ ಕೊಂಡಾನ ನಂಗೆ ನಿಜವಾಗ್ಲೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಐ ಥಿಂಕ್ ಈ ಸಿನಿಮಾನ ಥಿಯೇಟರಲ್ಲಿ ಮಾತ್ರ ನೋಡೋದನ್ನ ಮಿಸ್ ಮಾಡಬೇಡಿ. ಆ್ಯಂಡ್ ಸ್ಪೆಷಲಿ ಫಸ್ಟ್ ನನಗೆ ಕಾಂಗ್ರ್ಯಾಟ್ಸ್ ಹೇಳಬೇಕಾಗಿರೋದು ಡೈರೆಕ್ಟರ್ ತುಂಬ ಚೆನ್ನಾಗಿ ಪೋರ್ಟ್ರೇ ಮಾಡಿದ್ದಾರೆ ಈ ಸಿನಿಮಾನ. ಆ್ಯಂಡ್ ಇಮೋಷನ್ಸ್, ಸಸ್ಪೆನ್ಸ್, ಥ್ರಿಲ್ಲರ್, ಫೈಟ್ ಸೀಕ್ವೆನ್ಸ್, ವಿನೋದ್ ಅವ್ರ ಫೈಟ್ ಕೊರಿಯೋಗ್ರಫಿ ಅದ್ಭುತವಾಗಿದೆ. ಗಗನ್ ಅವರ ಮ್ಯೂಸಿಕ್ ಕಂಪೋಸಿಷನ್ ಎಲ್ಲ ಪ್ರತಿಯೊಂದು ಸೀನಲ್ಲೂ ಅವ್ರ ಮ್ಯೂಸಿಕ್ ತುಂಬ ಅಪ್ಲಿಫ್ಟ್ ಮಾಡುತ್ತೆ. ತುಂಬ ಚೆನ್ನಾಗಿ ಮ್ಯೂಸಿಕ್ ಕಂಪೋಸ್ ಮಾಡಿದ್ದಾರೆ. ಆ್ಯಂಡ್ ವಿಜಯ್ ರಾಘವೇಂದ್ರ ಸರ್, ಆ್ಯಂಡ್ ಕಂಗ್ರ್ಯಾಚುಲೇಷನ್. ಆ್ಯಕ್ಚುಲಿ ನಾನು ತುಂಬ ವೆಯ್ಟ್ ಮಾಡ್ತಿದ್ದೆ, ಯಾವಾಗಲೂ ಹೇಳ್ತಿದ್ದೆ ಹಿ ಶುಡ್ ಗೆಟ್ ಅ ಗುಡ್ ಸ್ಟೋರಿ. ಯಾಕಂದರೆ ಹೀ ಈಸ್ ಅ ವೆರಿ ಗುಡ್ ಪರ್ಫಾರ್ಮರ್. ನಾವು ಚಿಕ್ಕ ವಯಸ್ಸಿಂದ ಅವ್ರನ್ನ ನೋಡ್ಕೊಂಡು ಬಂದಿದ್ದೀವಿ. ಆ್ಯಂಡ್ ಅವ್ರ ಇಮೋಷನ್ ಪ್ರತಿಯೊಂದರಲ್ಲೂ ಅವರ ಒಂದು ಇಮೋಷನ್ ಬದಲಾವಣೆಗಳು, ಆ ಭಾವನೆಗಳ ಬದಲಾವಣೆಗಳು ತುಂಬ ಚೆನ್ನಾಗಿ ಪೋರ್ಟ್ರೇ ಮಾಡಿದ್ದಾರೆ. ಆ್ಯಂಡ್ ಐ ಆಮ್ ಸೋ ಹ್ಯಾಪಿ. ಅಂದರೆ ನನಗೆ ತುಂಬ ಖುಷಿ ಆಗ್ತಿದೆ ಇದನ್ನು ಹಂಚ್ಕೊಳ್ಳೋದಕ್ಕೆ. ಆ್ಯಂಡ್ ಲಾಸ್ಟ್ 10 minutes ಆಫ್ ಸಿನಿಮಾ ಇಟ್ಸ್ ಲೈಕ್ ವೆರಿ ನೈಸ್. ಸೀಕ್ವೆನ್ಸ್ ತುಂಬ ಚೆನ್ನಾಗಿದೆ. ವಾಟ್ ಎಲ್ಸ್, ವೆರಿ ನೈಸ್, ತುಂಬ ಚೆನ್ನಾಗಿದೆ. ದಯವಿಟ್ಟು ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಿ, ಮಿಸ್ ಮಾಡಬೇಡಿ. ಆ್ಯಂಡ್ ಐ ಥಿಂಕ್ ಡೆಫಿನೆಟ್ಲಿ ನೀವು ಎಂಜಾಯ್ ಮಾಡ್ತೀರಾ ಈ ಸಿನಿಮಾನ. ಆಮೇಲೆ ಖುಷಿಯವರ ಪರ್ಫಾಮೆನ್ಸ್ ಇರ್ಬೋದು, ಆ ಇನೋಸೆನ್ಸ್ ಅವ್ರ ಫೇಸಲ್ಲಿ ತುಂಬ ಚೆನ್ನಾಗಿ ಪೋರ್ಟ್ರೇ ಆಗಿದೆ. ಆಮೇಲೆ ಹಿಂದಿ ಆ್ಯಕ್ಟರ್ಸ್, ಮುಂಬೈ ಆ್ಯಕ್ಟರ್ಸ್ ಇಬ್ಬರು ಆ್ಯಕ್ಟ್ ಮಾಡಿದ್ದಾರೆ. ತುಂಬ ಮುಗ್ಧವಾಗಿ ಆ್ಯಕ್ಟ್ ಮಾಡಿದ್ದಾರೆ. ಐ ಫೀಲ್ ಅವ್ರನ್ನೆಲ್ಲ ನೋಡಿದಾಗ ತುಂಬ ಇಮೋಷನ್ಸ್ ಅನಿಸ್ತು ನನಗೆ. ಸೋ ರಿಯಲಿಸ್ಟಿಕ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ ಅವರೆಲ್ಲ. ಆಮೇಲೆ ರಂಗಾಯಣ ಸರ್ನ ಸ್ಕ್ರೀನ್ ಮೇಲೆ ನೋಡೋದು ತುಂಬ ಖುಷಿಯಾಗುತ್ತೆ. ಅವ್ರು ಬಂದ ತಕ್ಷಣ ಆ ಒಂದು ಸ್ಕ್ರೀನ್ ಪ್ರೆಸೆನ್ಸೇ ತುಂಬ ಚೇಂಜ್ ಆಗಿಬಿಡುತ್ತೆ. ಐ ಆಮ್ ಫೀಲಿಂಗ್ ವೆರಿ ಹ್ಯಾಪಿ ಈ ಸಿನಿಮಾ ಬಗ್ಗೆ ಶೇರ್ ಮಾಡ್ಕೊಳ್ಳೋದಕ್ಕೆ. ಐ ಥಿಂಕ್ ದಯವಿಟ್ಟು ಎಲ್ಲ ಬಂದು ಸಿನಿಮಾ ಥಿಯೇಟ್ರಿಗೆ ನೋಡಿ. ಡೋಂಟ್ ನೆಗ್ಲೆಕ್ಟ್ ಇಟ್. ವಿ ರಿಯಲಿ ಮೀನ್ ಇಟ್. ಸಿನಿಮಾ ಥಿಯೇಟ್ರಿಗೆ ಬಂದು ಈ ಸಿನಿಮಾನ ನೋಡಿ. ಆ್ಯಂಡ್ ಐ ಥಿಂಕ್ ನೀವು ನೋಡಿದ್ರೇ ಐ ಥಿಂಕ್ ಇದು ಮುಂದೆ ಹೋಗೋಕ್ಕೆ ಸಾಧ್ಯ. ಸೊ ಐ ಆಮ್ ವೆರಿ ಹ್ಯಾಪಿ ಟು ಬಿ ಪಾರ್ಟ್ ಆಫ್ ಪ್ರೀಮಿಯರ್ ಶೋ. ಆ್ಯಂಡ್ ಥ್ಯಾಂಕ್ ಯು. ಹಾಯ್, ಎಲ್ರಿಗೂ ನಮಸ್ಕಾರ. ಸೊ ಇವಾಗ ತಾನೇ ಕೇಸ್ ಆಫ್ ಕೊಂಡಾಣ ಸಿನಿಮಾ ನೋಡಿದ್ವಿ. ಫಸ್ಟ್ ಆಫ್ ಆಲ್ ಸರ್ ಸಕ್ಕತ್ತಾಗಿ ಆ್ಯಕ್ಟ್ ಮಾಡಿದ್ದಾರೆ, ರಾಘು ಸರ್, ನೋ ಡೌಟ್. ಅವರ ಪೊಲೀಸ್ ಆ ಒಂದು ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು ಎಲ್ಲದೂ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಕ್ಯೂರಿಯಾಸಿಟಿ ತುಂಬ ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ ಥ್ರೂ ಔಟ್ ದ ಸಿನಿಮಾ. ಬ್ಯಾಕ್ಗ್ರೌಂಡ್ ಸ್ಕೋರ್ ವಾಸ್ ಅಮೇಝಿಂಗ್. ಭಾವನಾ ಅವರು ಹಾಗೆ ಖುಷಿ ರವಿ ಅವರು ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣ್ತಾರೆ, ಹಾಗೆ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ವಿಶಿಂಗ್ ಯು ಆಲ್ ದ ವೆರಿ ಬೆಸ್ಟ್ ದ ಹೋಲ್ ಟೀಮ್. ಸಸ್ಪೆನ್ಸ್ ಅಂತೂ ತುಂಬ ಚೆನ್ನಾಗಿ ಬಿಲ್ಡ್ ಆಯಿತು ಅಂತ ಹೇಳ್ಬೋದು. ನೋಡ್ತಾ ಇರುವಾಗ ನಮ್ಮದೇ ತಲೆನಲ್ಲಿ ಒಂದು ಸ್ಕ್ರಿಪ್ಟ್ ಓಡ್ತಾ ಇತ್ತು, ಹೀಗಿರ್ಬಹುದೇನೋ, ಆ ಥರ ಇರಬಹುದೇನೋ ಅಂತ. ಕತೆ ಅಷ್ಟು ಗ್ರಿಪ್ಪಿಂಗ್ ಆಗಿತ್ತು. ನಾವೇ ಗೆಸ್ ಮಾಡ್ಕೊಂಡು ನಾವು ಗೆಸ್ ಮಾಡ್ಕೊಂಡಿದ್ದಾಗಲಿಲ್ಲ. ಏನೇನೋ ಇದಾಗ್ಬೋದಾ ಅದಾಗಲಿಲ್ಲ. ನಾವಂತೂ ಏನಾಗುತ್ತೆ ಅಂತ ಹಿಡ್ಕೊಂಡಿದ್ವಿ. ಬಟ್ ತುಂಬಾ ಚೆನ್ನಾಗಿತ್ತು ಸಿನಿಮಾ. ಆ್ಯಂಡ್ ರಾಘು ಸರ್ ಈಸ್ ಆಲ್ವೇಸ್ ಅಮೇಝಿಂಗ್. ಅವ್ರನ್ನ ಸ್ಕ್ರೀನಲ್ಲಿ ನೋಡಿದಾಗ ತುಂಬ ನ್ಯಾಚುರಲ್ ಅಂತ ಅನಿಸುತ್ತೆ. ಏನೂ ಒಂಥರ ಮೇಡಪ್ ಅಂತ ಅನಿಸಲ್ಲ. ಅವ್ರ ಇಮೋಷನ್ ಏನು ಅವ್ರಿಗೆ ಫೀಲ್ ಆಗ್ತಾ ಇದೆಯೋ ಅದು ನಮಗೂ ಅನಿಸುತ್ತೆ. ಎಷ್ಟು ಕಷ್ಟ ಅಲ್ಲ ಅಂತ. ತುಂಬ ಚೆನ್ನಾಗಿತ್ತು ಸಿನಿಮಾ. ಥ್ಯಾಂಕ್ ಯು ರಾಘು ಸರ್. ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಇಡೀ ತಂಡಕ್ಕೆ. ಗುಡ್ ಲಕ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಈಗ ತಾನೇ ಕೇಸ್ ಆಫ್ ಕೊಂಡಾನ ನೋಡ್ಕೊಂಬಂದೆ, ಆದರೆ ನಾನು ಇದನ್ನು ಕೇಸಸ್ ಆಫ್ ಕೊಂಡಾನ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನೀವು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ, ಇದರಲ್ಲಿ ಎಷ್ಟೋ ಚಿಕ್ಕ ಎಳೆ ಸೇರಿಬಿಟ್ಟು ತುಂಬ ಕುತೂಹಲವಾಗಿರುವಂಥ ಒಂದು ಸಸ್ಪೆನ್ಸ್ ಕ್ರೈಮ್ ಥ್ರಿಲ್ಲರ್. ಐ ಥಿಂಕ್ ವಿಜಯ್ ಸರ್ನ ಈ ಶೇಡಲ್ಲಿ ನಾವು ಯಾರೂ ನೋಡಿರಲ್ಲ. ಸೊ ಇಟ್ಸ್ ಅ ಟ್ರೀಟ್ ಟು ವಾಚ್ ಹಿಮ್. ಆ್ಯಂಡ್ ಭಾವನಾ ಅವರಾಗಿರ್ಬೋದು, ಖುಷಿಯವರಾಗಿರ್ಬೋದು, ರಿಯಲಿ ಗುಡ್ ಸ್ಕ್ರೀನ್ ಪ್ರೆಸೆನ್ಸ್ ಆ್ಯಂಡ್ ಪರ್ಫಾರ್ಮೆನ್ಸ್. ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್ ಇಡೀ ತಂಡಕ್ಕೆ, ಎಸ್ಪೆಷಲಿ ಡೈರೆಕ್ಟ್ರಿಗೆ ಮತ್ತು ವಿಶ್ವಜಿತ್ ರಾವ್ ಕ್ಯಾಮ್ರಾಮನ್ ಅವ್ರಿಗೆ. ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಮ್ಯೂಸಿಕ್ ಈಸ್ ಆಲ್ಸೋ ಅಮೇಝಿಂಗ್. ಅಂದರೆ ಪ್ರತಿಯೊಂದು ಹಂತದಲ್ಲೂ ಕೂಡ ನಿಮಗೆ ಎಲ್ಲೂ ಬೋರ್ ಆಗಲ್ಲ. ಆ್ಯಂಡ್ ಏನಾಗುತ್ತೆ ಅಂದರೆ ಯು ಕಾಂಟ್ ಇವನ್ ಏನಂತಾರೆ, ಎಲ್ಲ ಈ ಥರ ಥ್ರಿಲ್ಲರ್ ಅಥವಾ ಸಸ್ಪೆನ್ಸ್ ಥ್ರಿಲ್ಲರಲ್ಲಿ ನೀವು ಗೆಸ್ ಮಾಡ್ತಾ ಇರ್ತೀರ ಏನಾಗ್ಬೋದು ಅಂತ. ಆದರೆ ಇಲ್ಲಿ ನೀವು ಅಂದ್ಕೊಳ್ದೇ ಇರೋ ಥರ ಎಷ್ಟೋ ಕಥೆಗಳು ಬಂದು ಒಟ್ಟಿಗೆ ಆಗುತ್ತೆ. ಐ ಮೀನ್ ಇಟ್ಸ್ ಅಮೇಝಿಂಗ್. ಒಂಥರ ನೀವು ತುದಿ ಕಾಲಲ್ಲಿ ನಿಂತು ನೋಡೋ ಥರ ಒಂದು ಫೀಲ್ ಇರುತ್ತೆ. ಐ ಥಿಂಕ್ ಇಟ್ಸ್ ಅ ಗ್ರೇಟ್
ಎಕ್ಸಿಕ್ಯೂಷನ್ ಬೈ ದಿ ಎಂಟೈರ್ ಟೀಮ್. ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಶುಭ ಹಾರೈಕೆಗಳು. ಈ ಸಿನಿಮಾ ಸಾಕಷ್ಟು ಹೆಸರು ಮಾಡಲಿ, ನಿಮ್ಮೆಲ್ರಿಗೂ ಇನ್ನೊಂದು ಹೆಜ್ಜೆ ಮುಂದೆ ಹೋಗೋಕ್ಕೆ ಈ ಸಿನಿಮಾ ಒಂದು ದಾರಿ ಆಗಲಿ. ಎಲ್ಲರೂ ಬಂದು ಆದಷ್ಟು ಬೇಗ ಚಿತ್ರಮಂದಿರದಲ್ಲಿ ಈ ಸಿನಿಮಾನ ನೋಡಿ. ಇಟ್ಸ್ ಐ ಥಿಂಕ್ ಅ ವೆರಿ 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 ಗುಡ್ ಫಿಲ್ಮ್ ಟು ವಾಚ್ ಇನ್ ದ ಥಿಯೇಟರ್ಸ್. ಸೊ ಕೇಸ್ ಆಫ್ ಕೊಂಡಾಣ, ಆಲ್ ದಿ ಬೆಸ್ಟ್.